ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತಿನ ಸ್ಪೆಷಲ್ ಡೇ ಏನಪ್ಪ ಅಂತಂದ್ರೆ ಮನೆಯೊಳಗೆ ಸ್ಪೆಷಲ್ ಅಡುಗೆ, ಹೊರಗಡೆ ಹೋಗೋದು ಎಲ್ಲ ಹೋಗೋ ತಯಾರಿ ಎಲ್ಲ ಈ ವಿಡಿಯೋ ಒಳಗೆ ಬರ್ತದೆ. ನೋಡೋಕೆ ನಮ್ಮ ಜೊತೆ ನಡೀರಿ ನೀವು. ನನಗೂ ಸ್ವಲ್ಪ ಆರಾಮಾಗೈತಿ, ನೆಗಡಿ ಎಲ್ಲ ಕಮ್ಮಿ ಆಗೈತಿ ಈಗ. ಮತ್ತು ಏನೇನು ಮಾಡ್ತೀವಿ ಏನು ನಡೀರಿ ನೋಡೋಣ. ಮುಂಜಾನೆ ಎದ್ದು ಎಲ್ಲಿ ಚಿಲ್ಲದವು ನೋಡತ್ತೇರಿ. ಹಾಂ, ಟೈಮ್ 7 ಆಯಿತು. ಶುಭೋದಯ ಅಭಿಮಾನಿಗಳೇ. ಇಲ್ಲಿ ನೋಡಿ ಯಜಮಾನ್ರು ಹೆಂಗೆ ಓಡಾತಾರೆ. ಹ್ಞೂ, ಬೆಳಿಗ್ಗೆ ಎಲ್ಲಿ ಚೀಲ ತೊಗೊಂಡೆ? ಹ್ಞೂ, ಸಂಸಾರ ಅಂತ ಹೇಳಿ. ಹಾಂ, ಓಕೆ, ಬೇಗ ಮುಗಿಸ್ಕೊಂಬರಿ. ಹೊರಗಡೆ ಹೋಗೋದಿದೆಯಲ್ಲ ಇವತ್ತು. ಆಮೇಲೆ ಬಂದಮೇಲೆ ಹೇಳ್ರಿ ಅಂತ ಎಲ್ಲಿ ಅಂತ. ಬರೀ ಈಗ ಪಟ್ನ ಮುಗಿಸ್ಕೊಂಡು ಮುಗ್ಸಕ್ಕೂ ಬರೋದಿಲ್ಲ ಅಂತ ಇವಳು ಒಬ್ಬರು ಕೆಲಸ ಮಾಡತ್ತಾ ಇಲ್ಲಿ. ಅವಳು ಯಾಕೋ ಬರ್ತಾಯಿಲ್ಲ ಅಂತ. ಹಿಂಗೆ ಆಗ್ತದಂತ ನಾವು ಇಬ್ಬರು ಜನ ಕೆಲಸಕ್ಕೆ ಹಚ್ಚೇವಿ. ಒಬ್ರು ಬಂದರು, ಒಬ್ರು ಬರಲ್ಲ. ಅವರು ಏನಾದರೂ ತಾಪತ್ರೆಗೂ ಇರ್ತಾವೆ, ಅಡ್ಜಸ್ಟ್ ಆಗಿಬಿಟ್ಟಿದ್ವಿ ನಾವು. ಈಗ ಮುಂಜಾನೆ ಕೆಲಸ ಮಾಡ್ಕೊಂಡು ನನಗೂ ಆರಾಮಿಲ್ಲ, ಸ್ವಲ್ಪ ಆರಾಮಾಗೈತಿ. ಈಗ ಹೊರಗಡೆ ಮತ್ತು ಹೋಗೋರ್ದೇವಿ ಎಲ್ಲಿ ಏನಂತ ಹೇಳ್ತೀನಿ ನಿಮಗೆ. ಮುಂಜಾನೆ ಎದ್ದು ಬಬ್ಬೂಲ್ನೂ ಎದ್ದಾಳ. ಮೇವು ಚಾಲು ಮಾಡ್ಯಾಳ ನೋಡಿ. ಯಜಮಾನ್ರಿ ಎದ್ದೆ ಬಿಸಿನೀರು ಕುಡಿದು ಜಿಮ್ಮಿಗೆ ಹೋಗ್ತಾ ಇದ್ದಾರೆ. ಅಪ್ಪು ಅಲ್ಲಿ ತಿನ್ನಡ್ತದೆ ಜೋರು. ನೆನ್ನೆದು ಬಟ್ಟೆ ಎಲ್ಲ ಇಲ್ಲೇ ಅದಾವ ನೋಡಿ, ಇಡ್ಬೇಕೀಗ. ಶಾಂಭವಿ ಮಯ್ಯಳ ಬಬ್ಲಿಗೆ ಅದು ಸ್ವಲ್ಪ ಮಾತಾಡ್ಸ್ಬಾ. ರೆಡಿ ಮಾಡಿಟ್ಟಿದ್ದಾರೆ. ಒಂದು ಫಂಕ್ಷನ್ ಐತಿ, ರಿಟೈರ್ಮೆಂಟ್ ಫಂಕ್ಷನ್, ಹೋಗೋದೈತೆ ನಮಗೆ. ಊಟ ಐತೆಲ್ಲ ಕ್ಯಾಟು ಡಬ್ಬ ಒಳಗಿನ ಚೆಲ್ಲ ಬಾಳಿ ತಾಯಿಗೆ ಏನಪ್ಪ ಹಾಂ, ಕಾಜೆಲ್ಲ ಬರ್ಬಿಟ್ಟೇನ. ಗಪ್ ಟೊಮಾಟೊ ಗುಬ್ಬಿ ಮತ್ತು ಮರಿ ಎಲ್ಲಿ ಹೋಯ್ತು? ಇನ್ನು ಅಲ್ಲೇ ಇತ್ತು. ಕ್ಯಾಟು ಸಣ್ಣ ಅಲ್ಲೇ ಹೋಗೈತಿ. ಊಟ ಮಾಡತ್ತಿತ್ತ, ಅದ್ರಾಗೆ ಗಿಡದ ಮೇಲೆ ಏರೈತಿ. ಇನ್ನು ಗಿಡದ ಮೇಲೆ ಏರೈತಿ, ಏನೋ ಗಿಡದಾಗ ಕಾಣಿಸಲ್ಲ. ಅಲ್ಲಿ ಹೋಗಿ ಗಿಡದ ಮೇಲೆ ಕೊಡ್ರಾಡೈತಿ. ಜೀವನದಾಗ घालती की नाही बघ. कावळ्यांना येऊ दे नाही. तेच म्हणालो तुला, नंतर बघायला येते. अरे ನೋಡುವ ನಿಂಗೆ ಇಲ್ಲೇ ಇದ್ರ ಮೇಲೆ ಕೂತೈತಿ ಈಗ. ಅದು ಏನು ಮಾಡ್ತೀವಿ नाही कुठं दिशे ना बघ. तिथं खाली हां, तिथं आहे बघ. तिथं कुठं गेलं बघ, किती वरती. तेव्हापासून तेच बघायलो आहे. कुठे दिशेला म्हणत तिथं बघ, कंपाऊंडवर कुठं जाऊन बसला बघ. झाडातनं तिथं गेले. ಮುಂಜಾನೆ ಆಟ ನೋಡಿ ಏನು ಮಾಡ್ತೀರಾ? तेच बघालो मी कुठे दिशेना. तेव्हापासून झाडात असेल म्हटलो की तुला. इथनं पटनं तिथं गेले झाडात. ಅಷ್ಟೊಂದು ಮ್ಯಾಲೆ ಕೂತೈತೆ ನೋಡಿ. ಅದು ಇವಾಗ ಅಮ್ಮ ಇಲ್ಲಿ ಕೂತಾಗ ನೋಡ್ಕೂತ ನೋಡ್ಕೂತ ಪಾಪ. ಈಗ ಇಟ್ಟಿದ್ದೀವಿ ಒಂದು ಇದೆಲ್ಲ ಪಾತ್ರೆ ಹಚ್ಕೊಳ್ಳೋದೈತಿ. ಕೆಲಸ ಮಾಡೋಣ ಈಗ. 7 ಗಂಟೆ ಅಂತೂ ಆಗೈತಿ. ಪಟ ಶಾಂಭವಿದು 9 ಗಂಟೆಗೆ ಮನೆಗಡೆ ಇಲ್ಲಿ ತಗೊಳ್ತಿಟ್ಟಿದ್ದೀವಿ. ಶಾಂಭವಿ ಡಬ್ಬ ಮೊಸರು ಇದೆ ಇಲ್ಲಿ. ಮತ್ತು ಚಾಯ್ ಖಾರಿ ತೊಗೊಂಡಿದ್ದೀನಿ. ಮತ್ತು ಶಾಂಭವಿಗೆ ಬೆಂಡೆಕಾಯಿ ಪಲ್ಯ ಐತಿ. ಬೆಂಡೆಕಾಯಿ ಪಲ್ಯ ಕಟ್ಟೋನು ಅವ್ರು ಚಪಾತಿ ಮಾಡ್ತಾರೆ. ಬಾಟಿ ಚಾತು ನಿನ್ನೆಯಿಂದ ಇಲ್ಲೇ ಬಟ್ಟೆ ಅದಾವೆ ನೋಡಿ. ಶಾಂಭವಿಗೆ ಇಟ್ಕೊತ ಇದ್ದೀನಿ. ಅಭ್ಯಾಸ ಐತೆ, ಬರೆಯೋದೈತೆ ಭಾಳ ಅಂತ ಇದ್ದಾಳೆ. ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ಡ್ಯೂಟಿ ಐತೆ ಅವಾಗ. ಮತ್ತು ನಿನ್ನೆ ಇದ್ರ ಮೇಲೆ ಎಲ್ಲ ಬ್ಲಡ್ ಅದು ಬಿತ್ತಿದ್ದ ಕೆಲಸ ಮಾಡುವಾಗ. ಅದಕ್ಕೆ ಇದೆಲ್ಲ ತೊಳೆದು ಹಾಕಿದ್ರೆ ನಮ್ಮ ಮನೆಯವ್ರು ರಾತ್ರಿಯಿಂದ ನಿನ್ನೆ. ಆಮೇಲೆ ಈಗ ಅದು ಐರನ್ ಮಾಡ್ಕೊಡು ಅವ್ರ ಅದಾರ. ಅವಳಿಗೆ ಜಿಮ್ ಮುಗಿಸ್ಕೊಂಬಂದ್ರೆ ಯಜಮಾನ್ರೆ. ಮತ್ತು ಕಿಟಕಿ ತೆಗಿಯೋಕೆ ಬೇಡ ಅನ್ನತ್ತ ನೋಡಿ. ಅವ್ರ ಅಪ್ಪಾಜಿಗೆ ಬೆಳಕು ಬೇಡ ಅನ್ನತ್ತ. ಕಿಟಕಿನ ತೆಗಿಬೇಡ್ರಿ ಅಂತ. ಅವ್ರ ಅಪ್ಪಾಜಿ ಕಿಟಕಿ ತೆಗಿದೆ. ಬೆಳಕು ಇಲ್ಲ, ಅವ್ರ ಅಪ್ಪಾಜಿಗೆ ನಡೆಯಲ್ಲ. ಆದರೂ ಮಗ ಸಲುವಾಗಿ ಸುಮ್ಮನೆ ಕೂತಿದ್ದಾರೆ. ಎಲ್ಲ ಮತ್ತೆ ಕೂತ್ಸಾತಾರೆ. ಮತ್ತು ಚಿಕನ್ ತೊಗೊಂಬರ ಕಳಿಸಿದ್ದೆ. ಮತ್ತು ಚಿಕನ್ ಇನ್ನೂ ಅಂಗಡಿ ತೆಗ್ದಿಲ್ಲ ಅಂತ ಫೋನ್ ಮಾಡಿ ಹೇಳ್ಯಾರತ್ತ. ಮತ್ತು ಕ್ಯಾಟು ಸೊಪ್ಪು ತಿನ್ನಾಕ ತೊಗೊಂಬರಕ್ಕೆ ಹೇಳ್ಯಾವ ಅವರಿಗೆ. ಅವು ಮೇಲೆ 2 ಕೂತಾವು. ಫೋನ್ ಮಾಡಿ ಹೇಳಿದ್ರಿ ಅವ್ರಿಗೆ? ಹೌದಾ, ಚಾಲು ಮಾಡತ್ತಿದ್ದ. ಹಾಂ, ಆಯ್ತು. ಕ್ಲೀನ್ ಮಾಡಿ ಚಪಾತಿ
ಇದು ಚಿಕನ್ ಮಾಡೋದು ಈಗ ಚಿಕನ್ ತೊಗೊಂಡ್ಬರೋದೈತಿ. ಚಿಕನ್ ಸಲುವಾಗಿ ನಾವು ಈ ಥರ ಗ್ರೇವಿ ಏನು ಮಾಡ್ತೀವಲ್ಲ ಈಗ ಫ್ರೈ ಮಾಡ್ಕೊತೀವಿ. ಟೇಸ್ಟಿ ಆಗ್ತೈತಿ ಹಿಂಗೆ ಹುರಿದು. ಅನ್ನನೂ ಮಾಡಾಯಿತು. ಈಗ ಡೈರೆಕ್ಟ್ ನಾವು ತಿಂಡಿ ಊಟ ಅದು ಮಾಡಿ ಬಿಡವ್ರೆ. ಎಷ್ಟು ಆಗ್ತದೆ ಅಷ್ಟು ಮತ್ತು ನಾವು ಫಂಕ್ಷನ್ಗೆ ಹೋಗೋರಿದ್ದೀವಿ. ಆಮೇಲೆ ಯಜಮಾನ್ರು ಹೇಳ್ತಾರೆ ಎಲ್ಲಿ ಅಂತ ನಿಮ್ಗೆ. ಇವಳು ಇಲ್ಲೇ ಕೂತಾಳ. ಯಾರು ಪಕ್ಷಿಗೂ ಬರಕ್ಕೆ ಕೊಡವಾಡಿ ಏನಿಲ್ಲ. ಊಟ ಮಾಡಿ ನೀರು ಕೊಡ್ಕೋತ ಕೂತಾಳ ನೋಡಿ. ಅವರಿಗೆ ಬರೋದ ಬಿಡಿಸ್ಬಿಟ್ಟ. ತನ್ನ ಮರಿಗೆ ಏನು ಕರ್ಕೊಂಡು ಹೋಗಿದ್ಲ ಅವಾಗಿಂದ ಇಲ್ಲಿ ಯಾರು ಊಟಕ್ಕೆ ಬರಬೇಡ್ರಿ ಮತ್ತು ಪಕ್ಷಿಗಳ್ನು ಬರಬೇಡ್ರಿ ಅಂತ ಹೇಳಿ ಹಠ ಹಿಡ್ಕೊಂಡು ಕೂತಾಳ. ಅಮ್ಮನ ಹಠ ಭಾಳ ಕೆಟ್ಟಿರ್ತದೆ. ಅವಳ ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದಂತ ಆ ರೀತಿ ನಮಗೆ ಮಾಡತ್ತಾಳ. ಏನು ಮಾಡೋಕ್ಕಾಗಲ್ಲ. ಇವಳಿಗೂ ಸಂಭಾಳಿಸ್ಬೇಕು, ಅವ್ರಿಗೂ ಸಂಭಾಳಿಸ್ಬೇಕು. ಅವರು ಎಷ್ಟು ಆಗ್ತದೆ ಅಷ್ಟು ಬಂದು ಊಟ ಮಾಡಿ ಹೋಗಿರ್ತಾರೆ. ಅಲ್ಲಿ ಊಟ ಹಾಕಿದ್ದು ಊಟ ಹಂಗೈತಿ. ಮತ್ತು ಇವಳಿಗೂ ಊಟ ತರೋದೈತಿ. ಈಗ ಚುಟುಮ್ಮ ನೋಡಿ ಬರತ್ತ ಈ ಕಡೆ. ಅಮ್ಮ ಚುಟುಮ್ಮ ಎಲ್ಲಿ ಜಾಗ ಹಿಡ್ದಾರ ನೋಡ್ರಿ ಅವರಿಬ್ರು. ಕೆಲಸ ಚಾಲು ಮಾಡಿಬಿಟ್ರೆ ಯಜಮಾನ್ರೆ ನಂಗೆ ಏನತ್ತಾರ ಇಷ್ಟು ಬೇಗ ನಿಂಗೆ ಆರಾಮ ಹೆಂಗೆ ಆಯ್ತು, ಚಲೋ ಆತ್ಲ, ಮತ್ತೊಂದು ಟ್ಯಾಬ್ಲೆಟ್ ತಗೋ ಈಗ ಅಂತನತ್ತಾರ. ಮತ್ತು ಇಸ್ತ್ರಿ ರೆಡಿ ಮಾಡಿ ಇಟ್ಟಾರ. ಇಲ್ಲಿ ಇಸ್ತ್ರಿ ಮಾಡೋರ್ದಾರ ಚಿಕನ್ದವ್ರು ಹೇಳಿ ಬಂದಾರಂತ. ಅಪ್ಪನ ಜೋರು ನಿದ್ದೆ ನಡೆದೈತಿ. ಪಾಪ ರಾತ್ರಿ ಎಷ್ಟು ಗಂಟೆಗೆ ಬಂದ ಗೊತ್ತಾಗಲಿಲ್ಲ. ನಾ ಏನು ಎದ್ದಿರಲಿಲ್ಲ, ಮನೆಯವರೇ ಎದ್ದಿದ್ರು. ಚಲೋ ಆಯ್ತು ಜಿಮ್ಮಿದಿಂದ ಬಂದ ತಕ್ಷಣ. ಸಾಯಂಕಾಲ ಎಷ್ಟು ಗಂಟೆಗೆ ಬರ್ತಿ? ಬಂದ್ಮೇಲೆ ಊಟ ಅದು ಮಾಡು. ಚಿಕನ್ ಅದು ಮಾಡತೈತಿ. ಮತ್ತು ಬಬ್ಲಿ ಅಲ್ಲಿಂದ ಜಾಗ ಬಿಟ್ಟು ಬರೋವಾಳು. ಅಲ್ಲಿ ಪಕ್ಷಿಗಳು ಏನು ಊಟಕ್ಕೆ ಕೊಡ್ತಾವಲ್ಲ ಅಲ್ಲೇ ಕೂತಾಳ. ಚೋಟುನು ತೊಗೊಂಡೋಗಿ ಅಲ್ಲೇ ಕೂತಾಳ. ಮತ್ತು ಅಲ್ಲಿಂದ ಬರೋವಾಳು. ಯಾರಾದರೂ ಬಂದ್ರೆ ಅಲ್ಲಿಂದ ಪಟ್ಟಣ ಪಕ್ಷಿ ಬಂತಂದ್ರೆ ಅಲ್ಲಿ ಬಂದು ನೀರು ಕುಡ್ದಂಗೆ ಮಾಡತ್ತಾಳು. ಮತ್ತು ಅವರಿಗೆ ಓಡ್ಸಾತಾಳ. ಕಾಗಿಗೆ ಅಷ್ಟು ಓಡ್ಸಕ್ಕೆ ಎಷ್ಟು ಶಾನ್ ಹಿಡ್ದೈತೆ ದೊಡ್ಡದು ಇಬ್ಬರದು. ಅವ್ರಿಗೆ ಯಾರಿಗೂ ಊಟ ನಿನ್ನೆನೂ ತಿನ್ನಕ್ಕೆ ಕೊಡಲಿಲ್ಲ ಮತ್ತು ಮೊನ್ನೆನೂ ತಿನ್ನಕ್ಕೆ ಕೊಡಲಿಲ್ಲ. ಅದಕ್ಕೆ ಇವತ್ತು ಊಟನ ಹಾಕಿಲ್ಲ ಅಲ್ಲಿ. ಕೇಟು ಎಲ್ಲಿ ಹೋಗ್ಬೇಡ ಬಾ, ನಿಂಗೆ ಊಟ ಬರೋದೈತಿ. ಈಗ ಚಿಕನ್ ತೊಗೊಂಬರತ್ತೈತಿ, ನಿನಗೂ ತೊಗೊಂಬರಕ್ಕೆ ಹೇಳಿದ್ ಬಾ. ಇತ್ತು ಇದು ತಗೋ. ತಿನ್ನು ತಿನ್ನು. ಶಾಂಬೋಯ್ದ ಆಮ್ಲೆಟ್ ಮತ್ತು ಚಪಾತಿ ಎಲ್ಲ ರೆಡಿ ಆಗಿದಾವೆ. ಇಲ್ಲಿ ತಿಂಡಿ ಮಾಡೋದೈತಿ ಈಗ ನಮಗೂ. ಅವ್ರಿಗೆ ಮತ್ತೆ ಚಿಕನ್ ಅಂಗಡಿದವ್ರಿಗೆ ಮತ್ತೆ ಫೋನ್ ಮಾಡಿದ್ದು ಬರತ್ತ ಈಗ ಕಳಿಸ್ಕೊಡ್ತೇನೆ ಅಂತಂದರು. ಮತ್ತು ಹಾಲು ಕಾಸಾಗಿಟ್ಟೈತಿ ಇಲ್ಲಿ. ಅವಳು ಬಾಕಿಗೆ ಕೆಲಸ ಮಾಡ್ತಾಳೆ. ಬಟ್ಟೆ ಸೊಪ್ಪು ನೆನೆಸಿಟ್ಟೇವಿ, ಅವೆಲ್ಲ ತೊಳೆತಾಳೆ ಮಾಡ್ತಾಳೆ. ಒಬ್ರಿಗೊಬ್ರು ಎಲ್ಲ ಹೆಲ್ಪ್ ಮಾಡ್ತಾರೆ. ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ ಅವ್ರು. ಶಾಂಬೋ ಡಬ್ಬ ರೆಡಿ ಆಯಿತು. ಬಂದೇನೋ ನೋಡ್ರಿ, ಬಂದೇನೋ ಚಿಕನ್. ಚುಟು ಬರ್ರಿ ಬರ್ರಿ ಊಟಕ್ಕೆ ಬರ್ರಿ. ಚುಟುಮ್ಮ ಬಾ 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 ಊಟ ಮಾಡು ಬಾ. ಬಬ್ಬ ಊಟ ಮಾಡ್ತಿ. ನೀನು ಕರೆದ್ಮೇಲೆ ತಿಳಿತೈತಿ ಬಾ ಬಾ ಅಂದಿದ್ದ. ಇಲ್ಲೇ ಕೂತ್ಕೊ ನೋಡು. ನಿಂಗೆ ಊಟ ತೊಗೊಂಬರ್ತೇನೆ ಅಂದಾರ, ತೊಗೊಂಬಂದಾರ. ಚಿಕನ್ ತೊಗೊಂಬಂದೇವಿ ಇವತ್ತು ನಾವು ಚಿಕನ್ ತೊಗೊಂಬಂದೇವಿ ಬಬ್ಬು ಸಲುವಾಗಿನೂ. ಲೇ ಐತೆ ಕಪಡೆ कपडे लय आहेत. होय होय तेच ते काल भिजू वाटलेलं बघ ते. हां बॅग लई ते मुंग्या होता ना बॅग मधलं काढलं सगळं धुवायला. हां ते घाण पण झालेलं तेच घासली नाही ते. हे किती छान वाला फुल हेच मस्त वाला नाही लय गुलाबचं मोठं हे ह्याच्यामध्ये मी देतात की ते फंक्शन मध्ये तिथं कलरच वेगळा आहे. लय घाण झाले ते चप्पल वगैरे. मॅडमचं जॉकेट पण दिली वाटतं ते पण धुवायचं होतं. आणलं चिकन. हां तेच फोडणी घालतो आता. बा बिल्लो बा 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 ಕುಡ್ದು ಕುಡ್ದೇರಿ ಮ್ಯಾವು ಅಂತ ತೊಗೊಂಬಂದ್ರೆ ನೋಡಿ. ಈಗ ಇದಕ್ಕೆ ಇದನ್ನು ಮತ್ತು ಇದಕ್ಕೆ ಆಟೋ ಸಲುವಾಗಿ ಫಸ್ಟ್ ಟೈಮ್ ತೊಗೊಂಬಂದೇವೆ ನಾವು. ಇದು ಕಾಲ ಕೊಟ್ಟಾರಲ್ಲ ಕೂಡಲೇ ಎಲ್ಲ ಬಟ್ಟೆನ ಇಸ್ತ್ರಿ ಮಾಡ್ಕೊ ಕೂತಿರ್ಲಕ್ಕವ. ಈಗ ಏನು ನಾಷ್ಟ ಅದು ಮಾಡೋರು ಏನಿಲ್ಲ. ಹಿಂಗಾಗಿ ಈಗ ಮಧ್ಯಾಹ್ನ ಊಟನೂ ಟೈಮಿಂಗ್, ಬೆಳಿಗ್ಗೆ ನಾಷ್ಟ ಟೈಮಿಂಗ್ ಎಲ್ಲ ಚೇಂಜೇ ಆಗ್ತಾವೆ ಇವ್ರದ್ದು. ಲಾಸ್ಟಿಗೆ ತೊಳೆದು ತನ್ನ ಮದುವೆ ಬಟ್ಟೆ ತೊಳೆದು ರೆಡಿ ಮಾಡಿ ಪ್ಯಾಂಟು ಅಲ್ಲಿ ನಿನ್ನೆ ತರಿಸಿ ಅದು ರೆಡಿ ಮಾಡಿ ಎಲ್ಲ ಇದು ಮಾಡ್ಕೊಂಡು ಅಪ್ಪು ಸಲುವಾಗಿ ರೆಡಿ ಮಾಡಿ ಇಡತ್ತಾರ ನೋಡಿ. ಚುಟು ಅಲ್ಲಿ ಕೆಳಗೆ ಬರೀ, ಇಲ್ಲಿ ಬೇಡ, ಕೆಳಗೆ ಬರೀ, ಕೆಳಗೆ ಬಾ ಬಾ ಕೆಳಗೆ ಬಾ. ಶಮವಿಂದ ಶಮ ಚಾವಿ ಅದು ಐತಲ್ಲ ಮನಿದ ತುಂಬ ಊಟ ಮಾಡ್ಕೋ.
ಇದ್ಯಾಕೆ ಜಂಪಿಂಗ್ ಇಷ್ಟ. ಅವ್ರಿಗೆ ಒಂದೆರಡು ಹಾಗಲಕಾಯಿ ಕಟ್ ಮಾಡಿ ಅವ್ರಿಗೆ ಇಷ್ಟ ಆಗ್ತೈತಿ ಬ್ಯಾಳಿ ಜಾಸ್ತಿ ಹಾಕಿ ಅವ್ರಿಗೆ ಮಾಡೋ ಬಿಡೋ ಸಮೂಪ ಬೆಂಡೆಕಾಯಿ ಮತ್ತು ಚಪಾತಿ ಕಟ್ ಕಳಿಸಿದ್ದು ಯಜಮಾನ್ದಂದು ಆಯ್ತು. ಪುನಃ ಎದ್ದೀಗ ಒಂದು ಫಂಕ್ಷನ್ ಎಲ್ಲ ಏನೇನು ತಯಾರು ಮಾಡ್ಕೊತಾ ಇದ್ದಾನೆ, ಆಮೇಲೆ ತೋರಿಸ್ತಾನೆ ಅವೆಲ್ಲ ಏನು ಹೋಗತೈತಿ ಆವಾಜ್ ಮಾಡತೈತಿ ಎಲ್ಲೈತೆ ಅಂತ ಹೇಳಿ. ಅದು ಇನ್ನೂ ಆದರೂ ಅದಕ್ಕೆ ಸಮಾಧಾನ ಇಲ್ಲ. ಮತ್ತು ಇದು ಯಾಕೋ ತಿನ್ನಲಿಲ್ಲ, ಇದೆ ಆ ಕಡೆ ಹೋಗೋದು ಬಿಡ್ಬೇಕಿದೆ. ಚಿಕನ್ ಬಾಯ್ಲ್ ಆಗ್ತಾಯಿದೆ. ಇಲ್ಲಿ ಮಸಾಲೆನೂ ರೆಡಿ ಮಾಡ್ಕೊಂಡೀವಿ. ಈಗ ಮಸಾಲೆ ಇದ್ರೊಳಗೆ ಹಾಕಿ ಚಿಕನ್ ಇದ್ರೊಳಗೆ ಸುಕ್ಕ ಮತ್ತು ಇದ್ರೊಳಗೆ ಚಿಕನ್ ಸಾರು ಮಾಡ್ತೇನೆ. ಈಗ ರೆಡಿ ಆಗೈತೆ ಅಂದ್ರೆ ಚಿನ್ನವಾಗಿ ಪಲ್ಯ ಮಾಡಿದ್ದೀನಿ, ಹಾಗಲಕಾಯಿ ಈ ರೀತಿ ಸುಕ್ಕ ಟೈಪ್ ಮಾಡೀನಿ. ಪಲ್ಯ ಹಿಂಗಾಗೈತೆ ನೋಡಿ, ಆಗೈತೆ. ಉಪ್ಪದು ಎಲ್ಲ ಕರೆಕ್ಟ್ ಆಗಿದೆ. ಬಾಯ್ಲ್ ಆಗೈತಲ್ಲ, ಕೈ ಆಗೈತೇನು? ಹಾಂ ಸತ್ತಕೊಂಡು ಕೂತ್ರು ನೋಡಿ ಇವ್ರೆ. ಎಲ್ಲ ಎಲ್ಲೆಲ್ಲೆಲ್ಲಿ ಸಾಮಾನು ಎಲ್ಲಿಡಲಿ ಏನು ಮಾಡಲಿ ಅಂತ ಹೇಳಿ, ಯಾವ ಸಾಮಾನು ಎಲ್ಲಿಡೋದು ಅಂತ ಹೇಳಿ ಎಲ್ಲ ಮಾಡ್ಕೊತಾರೆ ನೋಡಿ. ಈಗ ಇದೊಂದು ತೆಗೆದ್ರಿ, ಈಗ ಇವೆಲ್ಲ ಮಾಡ್ಕೊಂಡಾರ ಮನೆ ಕಟ್ಟೋ ಟೈಮ್ದಾಗ. ಇದು ಫರ್ನಿಚರ್ ಮಾಡತ್ತಿದ್ದು ಮಾಡ್ಕೊಂಡಿದ್ವಿ, ವಾರ್ಡ್ರೋಬದು ಮಾಡುವಾಗ ಉಳ್ದಿದ್ದು ಕಟ್ಗೆ ಒಳಗೆ ಅವ್ರಿಗೆ ಹೇಳಿ ಮಾಡಿಸ್ಕೊಂಡಿದ್ದಾವೆ. ಇವೆಲ್ಲ ಇದು ಮಾಡಿಕೊಟ್ಟಾರ. ಮತ್ತು ಇದಕ್ಕೆ ಪೇಂಟ್ ಮಾಡಿಸೋದು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು ಎಲ್ಲ ಕೆಲಸ ಇವ್ರದ್ದು. ಈಗ ಅದು ದೇವ್ರ ಮನೆಯಾಗ ಇಡವ್ರಂತ ಸಾಮಾನು ತೆಗಿಯಾಕೆ ಮಾಡೋಕೆ ಇಡಾಕೆ ಒಂದು ಸ್ಟೂಲ್ ಅಲ್ಲಿ ಒಂದು ಇರಲಿ ಅಂತ. ಇಲ್ಲಿ ಮತ್ತೇನೋ ಒರ್ಸಕ್ಕೆ ಹೋದ್ರು ನೋಡಿ, ಆ ಬಟ್ಟೆ ತೊಗೊಂಡು ವಿಮ್ ಲಿಕ್ವಿಡ್ ಹಚ್ಚಿ ಮಾಡಿ ಎಲ್ಲ ಒರೆಸ್ಕೋತ ಎಲ್ಲ ಮಾಡ್ಕೊತ ಕೂತಾರೆ. ಚಾಲೂನ ಅವ್ರದ್ದು ಕೆಲಸ ಹಂಗೆ ಒಂದಾದ್ಮೇಲೆ ಒಂದು ಎಲ್ಲ. ನಾವು ಅದೇ ಹೇಳಿದ್ದೀವಿ ನಿಮ್ಗೆ, ಕೆಲಸದ ಮೇಲೆ ಭಾಳ ನಾವು ಅವಲಂಬನೆ ಡಿಪೆಂಡ್ ಇಲ್ಲ. ಎಷ್ಟಾಗ್ತದೆ ಅಷ್ಟು ಮಾಡ್ತಾರೆ ಹೋಗ್ತಾರೆ ಅವ್ರ. ಮತ್ತು ನಾವು ನಮ್ಮ ಕೆಲಸಗಳು ಮಾಡ್ಕೋತಾ ಇರ್ತೀವಿ. ಚಿನ್ನು ಎಲ್ಲ ತೆಗೆದಿಟ್ರು ಅವರಿಗೆ ರಿಟೈರ್ಮೆಂಟ್ ಫಂಕ್ಷನ್ ಸಲುವಾಗಿ ಹೋಗಾಕ. ಆಮೇಲೆ ಬರೋದು ಎಲ್ಲ ಗ್ರೀಟಿಂಗ್ನು ತಯಾರು ಮಾಡ್ಯಾರು, ಎಲ್ಲ ತಯಾರು ಮಾಡ್ಕೋತಾ ಇದ್ದಾರೆ. ಟೈಮ್ ಆಗೈತೆ, ಈಗ ಅಡುಗೆನೂ ಆಗೈತೆ ನಮ್ದು. ಅಪ್ಪು ಊಟ ಕರಿತಾ ಇದ್ದೀನಿ, ಊಟ ಮಾಡಪ್ಪ ಅಂತ. ಕ್ಯಾಟುಗಳು ಸುಟ್ಟಂಗಿದ್ದೇನೆ ಇಲ್ಲಿ, ಕ್ಯಾಟುಗಳು ತಿನ್ನಾಕ. ಯಾಕೋ ಅದು ಕಾಲಿಂದ ತಂದಿದ್ದು ಅವ್ರು ತಿನ್ನಲಿಲ್ಲ. ಇಲ್ಲಿ ಕಾಗಕ್ಕೆ ಬಂದು ಈಗ ಊಟ ಕೂತಾಳು. ಕಾವು ಇಲ್ಲಿ ನಂಗೆ ಇಟ್ಕೊಂಡು ಕೂತಿದ್ದೀನಿ. ಸ್ವಲ್ಪ ನೆಗಡಿ ಬಂದೈತೆ ಅಂತ ಹೇಳಿ ಸೊಪ್ಪು ಅಂತ ತೆಗ್ದಿದ್ದೀನಿ. ಸ್ವಲ್ಪ ಸಾರದ ಮತ್ತು ಸೊಪ್ಪು ತಿಂದೆ, ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡೋಣ ಅಂತ. ನನಗೇನು ಚಪಾತಿ ಅದು ಬೇಡ, ಇದು ನಾನು ಸೊಪ್ಪು ತೊಗೋತೀನಿ. ಮತ್ತು ನಿದ್ದೆ ಬಂದಂಗೆ ಆಗತೈತಿ. ನೆಗಡಿನೂ ಜೋರ ಒಳಗಿಂದ ಒಳಗೆ ಇದನ್ನಾಗತೈತಿ. ಅದು ರೆಡಿ ಅದ. ಬಾಯ್ ತಿಂಡಿ ಮಾಡ್ಕೊ ಬಾಯ್ ಮಾತಾ ನೋಡಿ. 12 ಗಂಟೆ ಆಯ್ತು ಅಷ್ಟು. ಈಗ ಅಪ್ಪೂ ಇಲ್ಲಿ ಊಟ ಮಾಡತ್ತ. ನಾವು ಗ್ರೇವಿ ಬೇಡ, ಸಾಂಬಾರದು ಬೇಡ, ಸಾಂಬಾರು ಅನ್ನೋದು ಹೊಟ್ಟು ತುಂಬ ತಿನ್ಬಿಡಿ ಈಗ. ನೋಡಿ ಅವ್ರಿಗೆ ಹೋಗೋದು ಮುಂಚೆನೇ ನಾವು ಈ ರೀತಿ ಬ್ಯಾಗ್ ತಯಾರು ಮಾಡಿರ್ತೀವಿ, ಎಲ್ಲ ಗಡ್ಬಡಿ ಆಗಬಾರ್ದು ಅಂತ ಹೇಳಿ. ಇಲ್ಲಿ ಹಿಂಗೆ ರೆಡಿ ಮಾಡಿದ್ರು ಹಾಕಿಟ್ಟಿದ್ದೀವಿ. ಈಗ ಅಪ್ಪಂದು ಫೇವ್ರೇಟ್ ಸೀರಿಯಲ್ ಹೆಂಗಾಗೈತಿ, ಚಲೋ ಇಲ್ಲ. ಯಾಕಂದ್ರೆ ಅಪ್ಪು ಕಡೆಯಿಂದ ಇದು ಮೊಬೈಲಿಗೆ ಅಪ್ಪು ಸ್ಟೋರೇಜ್ ಖಾಲಿ ಮಾಡಕ್ಕೆ ಕೊಡೋದೈತಿ. ನಾ ಎಲ್ಲ ಏನು ಎಡಿಟಿಂಗ್ ಅದೆಲ್ಲ ನಾನು ಡಿಲೀಟ್ ಮಾಡಿರ್ತೀನಿ. ಅವ್ನು ಮತ್ತು ಅಪ್ಪು ಕ್ಯಾಮೆರಾ ಒಳಗಿಂದ ಹೋಗಿ ಎಲ್ಲ ಡಿಲೀಟ್ ಮಾಡ್ತಾನೆ. ಅದಕ್ಕೆ ನಂಗೆ ಅದು ಇನ್ನೂ ಹೇಳ್ಕೊಟ್ಟಿಲ್ಲ. ಅದ್ರ ಸಲುವಾಗಿ ಅವನ ಕಡೆ ಫೋನ್ ಕೊಡ್ಬೇಕಾಗ್ತದೆ. 1-2 ತಾಸು ಮಟ್ಟ ಅವು ಏನೇನು ಬೇಕು ಅವು ಮತ್ತು ಅಲ್ಲೇ ಲ್ಯಾಪ್ಟಾಪ್ ಒಳಗೆ ಹಾಕಿರ್ತಾನೆ, ಹಾರ್ಡ್ ಡಿಸ್ಕ್ ಒಳಗೆ ಹಾಕಿರ್ತಾನೆ. ಅದು ಮನೆಗಳೇ ನಂದು ಈಗ ಫುಲ್ ನಾಷ್ಟ ಊಟ ಎಲ್ಲನೂ ಆಯಿತು. ಮತ್ತು ತಿಂದೆ. ಆಮೇಲೆ ಈಗ ಸ್ವಲ್ಪ ಮಾಡ್ಕೊಂಡಿರ್ತೀನಿ. ಕಣ್ಣು ಎಲ್ಲ ಅನ್ನಿಸ್ತಾಯಿದೆ, ಮೈಯದು ಎಲ್ಲ ಅನ್ನಿಸ್ತಾಯಿದೆ. ಈಗ ಜ್ವರ ಬಂದಾವ ಅನ್ನಿಸ್ತದೆ. ಟ್ಯಾಬ್ಲೆಟು ತೊಗೊಂಡು ಮಾಡ್ಕೊತೀನಿ. ಆಮೇಲೆ ರೆಡಿ ಆದಮೇಲೆ ಫಂಕ್ಷನ್ ರೆಡಿ ಆದಮೇಲೆ ನಿಮ್ಗೆ ಸಿಗ್ತೀನಿ. ಫಂಕ್ಷನ್ ವಿಡಿಯೋ ಸಪ್ರೇಟಾಗಿ ಬರ್ತದೆ. ಈ ವಿಡಿಯೋ ನೋಡಿರಿ, ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಎಷ್ಟಾಗ್ತದೆ ಅಷ್ಟು ನಿಮಗೆ ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಇಷ್ಟ ಆಗಿದ್ದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಧನ್ಯವಾದ ನೋಡಿರಿ.